ಮನೆಯಲ್ಲೇ ರಾಗಿ ಸರಿ ಮಾಡೋಕ್ಕೆ ನಾನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಇದೆಲ್ಲನೂ ಒಣಗಿಸಿಟ್ಕೊಂಡಿರೋದು. ಗೋಧಿ, ಅಕ್ಕಿ, ರಾಗಿನ ತೊಳೆದು ನೆನೆಸಿ ನಂತರ ಅದನ್ನು ಮೊಳಕೆ ಕಟ್ಟು ಅದನ್ನು ಒಣಗಿಸಿರೋದು. ಆಮೇಲೆ ಮೊಳಕೆ ಕಾಳು. ಮೊಳಕೆ ಕಾಳಿಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಹುರುಳಿಕಾಳು, ಕಡಲೆಕಾಳು, ಉದ್ದಿನಕಾಳು, ಹೆಸ್ರು ಕಾಳು. ಇದಿಷ್ಟನ್ನು ನೆನೆಸಿ ಮೊಳಕೆ ಕಟ್ಟು ನಂತರ ಒಣಗಿಸಿರೋದು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಅಂಜೂರ, ಪಿಸ್ತಾ, ವಾಲ್ನಟ್. ಇಷ್ಟು ಡ್ರೈ ಫ್ರೂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ, ಆಮೇಲೆ ಏಲಕ್ಕಿ. ಇಷ್ಟನ್ನು ಒಣಗಿಸಿಟ್ಕೊಂಡಿರೋದು. ಅದಾದಮೇಲೆ ಸ್ವಲ್ಪ ಬೇಳೆ, ಆಮೇಲೆ ಕಡಲೆಕಾಯಿ ಬೀಜ, ಇದೆಲ್ಲನೂ ತುಂಬ ನೀಟಾಗಿ ಹುರ್ಕೊಬೇಕು. ಬೆಚ್ಚಗೆ ಲೋ ಫ್ಲೇಮಲ್ಲಿ ಹುರ್ಕೊಂಡು ಇದೆಲ್ಲನೂ ಡ್ರೈ ಫ್ರೂಟ್ ಸಮೇತ ಎಲ್ಲನೂ ಹುರ್ಕೊಂಡು ನಂತರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಅದನ್ನು ಆರಾಗಿ ಬಿಡಬೇಕು. ಆರಾದಮೇಲೆ ಅದು ಫುಲ್ ತಣ್ಣಗಾದಮೇಲೆ ಪೌಡರ್ ಮಾಡಿಸ್ಕೊಬೇಕು. ಪೌಡರ್ ಮಾಡಿಸ್ಕೊಂಡು ಆದಮೇಲೆ ನೀವು ಅದನ್ನು ಸ್ವಲ್ಪ ಒಂದರಾಡ್ಕೊಂಡ್ರೆ ಆಯಿತು. ಆ ಪೌಡರ್ನ ನೀವು ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಅದೇನೂ ಹಾಳಾಗಲ್ಲ. ಮಕ್ಕಳಿಗೆ ಬೆಳಗ್ಗೆ ಅಥವಾ ನೈಟು ಎರಡೂ ಟೈಮೂ ಯೂಸ್ ಮಾಡೋಕ್ಕೆ ಮಾಡ್ಬೋದು. ಇನ್ ಕೇಸ್ ನಿಮಗೆ ಹೆಂಗೆ ಮಾಡೋದು ಅಂತ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.